ಮೈಸೂರು ಜಿಲ್ಲೆಯಲ್ಲಿ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದ್ದು, ಜಿಲ್ಲೆಯ ಹುಣಸೂರು ತಾಲೂಕಿನ ಹೊಸರಾಮನಹಳ್ಳಿ ದಂಡಮ್ಮ ದೇವಿ ಉತ್ಸವಕ್ಕೆ ಸಂಕ್ರಾಂತಿಯಂದು ಗ್ರಾಮಸ್ಥರಿಂದ ಪೂಜೆ ಸಲ್ಲಿಸಲಾಯಿತು. 12 ವರ್ಷಗಳಿಗೊಮ್ಮೆ ನಡೆಯುವಂಥ ದಂಡಮ್ಮಾದೇವಿ ಉತ್ಸವವು ಫೆಬ್ರವರಿ 19, 20ರಂದು ನಡೆಯಲಿದ್ದು, ಹೊಸ ರಾಮನಹಳ್ಳಿಯ ಲಕ್ಷ್ಮಣತೀರ್ಥ ನದಿ ತಟದಲ್ಲಿ ದಂಡಮ್ಮಾದೇವಿ ಉತ್ಸವಕ್ಕೆ ಸಂಕ್ರಾಂತಿ ಪೂಜೆಯನ್ನ ಸಲ್ಲಿಸಿ ದಂಡಮ್ಮನ ಜಾತ್ರೆಗೆ ಸಂಕ್ರಾಂತಿ ಹಬ್ಬದಿಂದ ಭತ್ತದ ಸಂಗ್ರಹಕ್ಕಾಗಿ ಭತ್ತದ ರಾಶಿಗೆ ಪೂಜೆಯನ್ನ ಸಲ್ಲಿಸಿ ಸುಗ್ಗಿ ಉತ್ಸವಕ್ಕೆ ಚಾಲನೆಯನ್ನ ಕೊಡಲಾಯಿತು. ಈ ವೇಳೆ ಸುತ್ತಮುತ್ತಲಿನ 33 ಗ್ರಾಮಗಳ ಗ್ರಾಮಸ್ಥರು ಭಾಗಿಯಾಗಿ ರಾಶಿ ಭತ್ತವನ್ನ ಸಂಗ್ರಹಿಸಿ ಪ್ರಸಾದವನ್ನ ಸ್ವೀಕಾರ ಮಾಡಿದರು. ಎಲ್ಲ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಂದು ಹೊಸರಾಮನಹಳ್ಳಿ ಗ್ರಾಮ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆಯಲ್ಲಿ ಹೊಸ ಸಂಕ್ರಾಂತಿ ಪ್ರಯುಕ್ತ ಎಲ್ಲರೂ ಸೇರಿ ಭತ್ತವನ್ನು ಸಂಗ್ರಹಣೆ ಮಾಡ್ತಿದ್ದೇವೆ. ಈಗ ಮುಂದಿನ ತಿಂಗಳು ಫೆಬ್ರವರಿ ತಿಂಗಳು 19 ಮತ್ತು 20ನೇ ತಾರೀಕಿನಂದು ದಂಡಮ್ಮ ದೇವಿಯ ಉತ್ಸವ ಇರೋದರಿಂದ ಇವತ್ತು ಭತ್ತವನ್ನು ಗ್ರಾಮದ ಎಲ್ಲ ಯಜಮಾನರುಗಳು ಮತ್ತು ಗ್ರಾಮಸ್ಥರು ಸೇರಿಕೊಂಡು ಭತ್ತ ಸಂಗ್ರಹಣೆ ಮಾಡ್ತಿದ್ದೇವೆ. ಇದೇ ಮುಂದಿನ ತಿಂಗಳು ಬರ್ತಕ್ಕಂಥ 19, 20ನೇ ತಾರೀಕಿನಂದು ದಂಡಮ್ಮ ದೇವಿ ಉತ್ಸವ ಇರೋದರಿಂದ ಎಲ್ಲರೂ ಭಕ್ತರು ಮತ್ತು ಪ್ರತಿ ಊರಿನವರು ಬಂದು ಉತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಮತ್ತು 19, 20ನೇ ತಾರೀಕಿನಂದು ಅನ್ನ ಸಂತರ್ಪಣೆ ಮತ್ತು ಸಿಹಿ ವಿತರಣೆ ಇರೋದ್ರಿಂದ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರ ಆಗಬೇಕು ಮತ್ತು ದಯವಿಟ್ಟು ಎಲ್ಲರೂ ಬರಬೇಕೆಂದು ಈ ಮುಖಾಂತರ ಗ್ರಾಮಸ್ಥರ ಪರವಾಗಿ ಮತ್ತು ಗ್ರಾಮದ ಮುಖಂಡರ ಪರವಾಗಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಬರೀಕೊಳ್ಳೋದು ಆ ಕಡೆ ಎಷ್ಟು ಕೈ ಬೇಕೆ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.